ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಪ್ಯಾಕಿಂಗ್ ಫಾರ್ ವೆಡ್ಡಿಂಗ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ನಾನು ಈ ವಿಡಿಯೋ ಯಾಕೆ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ನಾಳೆ ಒಂದು ವೆಡ್ಡಿಂಗಿಗೆ ಹೋಗಬೇಕು, ಅದಕ್ಕೋಸ್ಕರ ಪ್ಯಾಕ್ ಮಾಡ್ಕೋಬೇಕು. ಆ್ಯಂಡ್ ಬೆಳಗ್ಗೆಯಿಂದ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದೀನಿ, ಪ್ಯಾಕ್ ಸ್ಟಾರ್ಟು ಮಾಡಿಲ್ಲ. ಆ್ಯಂಡ್ ಐ ಥಾಟ್ ನಾನು ವಿಡಿಯೋ ಮಾಡಿದ್ರೆ ನಿಮ್ಮ ಜೊತೆ ಮಾತಾಡ್ತಾ ಕೆಲಸ ಆಗುತ್ತೆ. ಆ್ಯಂಡ್ ಬಿಕಾಸ್ ನಾನು ವಿಡಿಯೋ ಮಾಡ್ತಿದ್ದೀನಿ, ಐ ಹ್ಯಾವ್ ಟು ಸಿಟ್ ಹಿಯರ್ ಆ್ಯಂಡ್ ಹ್ಯಾವ್ ಟು ಸ್ಟಾರ್ಟ್ ಪ್ಯಾಕಿಂಗ್. ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮ್ ನೋಡ್ತಿರ್ತೀನಿ, TV ನೋಡ್ತಿರ್ತೀನಿ, ಅಮ್ಮನ ಜೊತೆ ಮಾತಾಡ್ತೀನಿ, ಒಟ್ಟಿನಲ್ಲಿ ಬೇರೆ ಏನಾದ್ರು ಮಾಡ್ತೀನಿ, ಆದರೆ ಪ್ಯಾಕ್ ಮಾಡಲ್ಲ. ಸೊ ಐ ಆಮ್ ರೆಕಾರ್ಡಿಂಗ್ ಸೊ ದಟ್ ಯು ಕ್ಯಾನ್ ಸಿ ದಟ್ ಐ ಹ್ಯಾವ್ ಸ್ಟಾರ್ಟೆಡ್ ಪ್ಯಾಕಿಂಗ್. ಅಷ್ಟೇ ಈ ವಿಡಿಯೋ ಪಾಯಿಂಟ್ ಬಂದು ನಾನು ವೆಡ್ಡಿಂಗಿಗೆ ಪ್ಯಾಕ್ ಮಾಡ್ಕೊಳ್ಳೋದು, ಏನೇನು ಪ್ಯಾಕ್ ಮಾಡ್ಕೋತೀನಿ, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅದನ್ನೆಲ್ಲ ನಿಮ್ಮನ್ನೂ ಕೇಳ್ತೀನಿ. ಸೊ ಕಾಮೆಂಟ್ಸಲ್ಲಿ ಎಸ್ ಆರ್ ನೋ ಅಂತ ಹಾಕಿ ನಿಮ್ಮ ಸಜೆಷನ್ಸ್ ಹೇಳಿ, ಅದನ್ನು ನೋಡಿಕೊಂಡು ನಾನು ಪ್ಯಾಕ್ ಮಾಡ್ತೀನಿ. ಆ್ಯಂಡ್ ಇಫ್ ಯು ಲೈಕ್ ಮೀ ಆ್ಯಂಡ್ ಇಫ್ ಯು ಲೈಕ್ ಮೈ ಕ್ಲೋತ್ಸ್, ಕೀಪ್ ವಾಚಿಂಗ್. ನನ್ನಂತ ಕನ್ಫ್ಯೂಸ್ಡ್ ಪ್ರಾಣಿಗಳಿಗೆ ಅವರು ಇನ್ವಿಟೇಷನ್ ಅಲ್ಲೇ ಬರೆದು ಕಳಿಸ್ಬಿಟ್ಟಿದ್ದಾರೆ ಯಾವ ಇವೆಂಟ್ಗೆ ಯಾವ ಥರದ ಬಟ್ಟೆ ಹಾಕೋಬೇಕು ಅಂತ. ಸೊ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಸೇವ್ ಅ ಲಾಟ್ ಆಫ್ ಟೈಮ್. ಇಲ್ಲ ನಾವು ಹುಡುಗಿರು 100% ಯೋಚನೆ ಮಾಡ್ತಿರ್ತೀವಿ, ಇದಕ್ಕೆ ಗ್ರ್ಯಾಂಡ್ ಹಾಕೊಳ್ಳ, ಇದಕ್ಕೆ ಸಿಂಪಲ್ ಹಾಕೊಳ್ಳ. ಗ್ರ್ಯಾಂಡ್ ಅಂದರೆ ಎಷ್ಟು ಗ್ರ್ಯಾಂಡು, ಎಷ್ಟು ಸಿಂಪಲ್ಲು, ಅದ್ರ ಫೋಟೋ ತೆಗೆದು ಫ್ರೆಂಡ್ಸ್ ಕಳ್ಸೋದು, ಅವ್ರನ್ನ ಕೇಳೋದು. ಸೊ ಇವತ್ತು ನಾನು ಫ್ರೆಂಡ್ಸ್ ಬದಲು ನಿಮ್ಮನ್ನು ಕೇಳ್ತೀನಿ, ನೀವು ಕಾಮೆಂಟಲ್ಲಿ ಹೇಳಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಶೋ ಯು. ಸೊ ಇದು ಆ್ಯಕ್ಚುಲಿ ನನ್ನ ಮೇನ್ ವಾರ್ಡ್ರೋಬ್ ಅಲ್ಲ, ಇದರಲ್ಲಿ ಏನೇನಿರುತ್ತೆ ಅಂತ ನಾನೊಂದು ಚೀಟಿ ಮಾಡಿಟ್ಟಿದ್ದೀನಿ ಏನೇನು ಇದೆ ಇದರಲ್ಲಿ ಅಂತ. ಸೊ ಮೋಸ್ಟ್ಲಿ ಅನಾರ್ಕಲೀಸ್ ಇದೆಲ್ಲ ನಾನು ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಹಾಕೊಂಡಿದ್ದ ಕಾಸ್ಟ್ಯೂಮ್ಸು. ಸೀರಿಯಲ್ ಆರ್ಟಿಸ್ಟ್ಗಳಿಗೆ ಏನಾಗುತ್ತೆ ಅಂದರೆ ಎಲ್ಲ ಕಾಸ್ಟ್ಯೂಮ್ಸು ನಾವೇ ತಗೋಬೇಕು, ನಾವೇ ಪರ್ಚೇಸ್ ಮಾಡಬೇಕು. ಸೊ ಒಂದೊಂದು ಕಬರ್ಡಲ್ಲಿ ಒಂದೊಂದು ಸೀರಿಯಲ್ಗೆ ಬಟ್ಟೆಗಳು ಇಟ್ಬಿಟ್ಟಿರ್ತೀವಿ. ಐ ಥಿಂಕ್ ಇದು ನಂದು ಲಕ್ಷ್ಮೀ ನಿವಾಸ ಸೀರಿಯಲ್ ಪ್ಲಸ್ ಎನಿಥಿಂಗ್ ಗ್ರ್ಯಾಂಡ್, ಸೀರೆ ಆಗಿರ್ಬೋದು, ಘಾಗ್ರಾ ಚೋಲಿ ಆಗಿರ್ಬೋದು, ಅನಾರ್ಕಲಿ ಆಗಿರ್ಬೋದು, ಆಲ್ ಆಫ್ ದ್ಯಾಟ್. ಇವಾಗ ನಾನು ಫಸ್ಟು ಡಿನ್ನರ್ ಅಂತ ಒಂದಿದೆಯಲ್ಲ, ಡಿನ್ನರ್ ಅಂದರೆ ಐ ಡೋಂಟ್ ನೋ ಇಫ್ ದಟ್ ಈಸ್ ರಿಸೆಪ್ಷನ್ ಅನ್ನೋ ಅಷ್ಟು ಗ್ರ್ಯಾಂಡಾಗಿ ಹಾಕೋಬೇಕಾ ಏನು ಹಾಕೋಬೇಕು, ನನಗೆ ಸೀರೆ ಉಟ್ಕೊಳ್ಳೋ ಮೂಡಲ್ಲಿ ಇಲ್ಲ ನಾನು. ಸೊ ಐ ಆಮ್ ಥಿಂಕಿಂಗ್ ಇದು ಚಮಕಿ ಗ್ರೀನ್ ಕಲರು. ನಿಮಗೆ ತುಂಬ ಬಟ್ಟೆಗಳು ಇಟ್ಕೋಬೇಕು ಆ್ಯಂಡ್ ನಿಮಗೆ ಜಾಗ ಸಾಲ್ತಿಲ್ಲ ಅಂದರೆ ಈ ಥರ ಒಂದು ಸಾರ್ಟಿಂಗ್ ಬಾಕ್ಸ್ ಬರುತ್ತೆ. ಸಾರ್ಟಿಂಗ್ ಬಾಕ್ಸ್ ತಗೊಳ್ಳಿ, ಇದ್ರೊಳಗಡೆ ಎಲ್ಲ ಬಟ್ಟೆನೂ ಹಾಕ್ಬಿಟ್ಟು ನೀವು ಈ ಥರ ಸಿಪ್ ಹಾಕ್ಬಿಡ್ಬೋದು. ಆ್ಯಂಡ್ ಆ ಸಾರ್ಟಿಂಗ್ ಬಾಕ್ಸ್ನ ಎಲ್ಲಿ ಬೇಕಿದ್ರು ಕ್ಯಾರಿ ಮಾಡ್ಬೋದು. ಸೊ ಅ ಲಾಟ್ ಆಫ್ ಮೈ ಅನಾರ್ಕಲೀಸ್ ಆ್ಯಂಡ್ ಘಾಗ್ರಾ ಚೋಲೀಸ್ ನಾನು ಈ ಥರ ಸಾರ್ಟಿಂಗ್ ಬಾಕ್ಸಸಲ್ಲೇ ಇಟ್ಟಿರೋದು. ಅದ್ರ ಮೇಲೆ ಒಂದಷ್ಟು ಐಟಮ್ಸ್ ಬಂದಿದೆ. ಇಫ್ ಯು ಫರ್ಗೆಟ್ ಆಲ್ ಆಫ್ ದಿಸ್, ಸಾರ್ಟಿಂಗ್ ಬಾಕ್ಸ್ ಅಡ್ವಾಂಟೇಜ್ ಏನು ಅಂದರೆ ನೀವು ಕರೆಕ್ಟಾಗಿ ಪ್ಯಾಕ್ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಬಟ್ಟೆಗಳನ್ನು ಹಾಕ್ಬಿಟ್ಟು ನೀವು ಅದನ್ನು ಜಿಪ್ ಮಾಡಿಬಿಡ್ಬೋದು, ಪ್ಯಾಕ್ ಮಾಡ್ಬೋದು. ಸೊ ನಿಮ್ಗೆ ಇಲ್ಲಿ ಇಷ್ಟು ಎಕ್ಸ್ಟ್ರಾ ಕಾಣ್ತಿದೆಯಲ್ಲ, ಇದನ್ನು ಹಾಕ್ಬೋದಾ ಇಲ್ವಾ ಅಂತ ನೋಡೋಣ ಬನ್ನಿ. ಹೇಳಿಲ್ವಾ ಎಷ್ಟು ಬೇಕಿದ್ರು ಐಟಮ್ಸ್ ಫಿಟ್ ಮಾಡ್ಬೋದು ಅಂತ. ಸೊ ಒಂದು ಇಷ್ಟಿದ್ದ ಬಟ್ಟೆನ ತರುಪುಡು ಫಿಟ್ ಮಾಡಿ ಪ್ಯಾಕ್ ಮಾಡಿಬಿಟ್ರೆ ಯು ಹ್ಯಾವ್ ಅ ನೈಸ್ ಸಾರ್ಟಿಂಗ್ ಬಾಕ್ಸ್ ಆಫ್ ಏನು ಬಟ್ಟೆ ಬೇಕೋ ಅದು. ಇದ್ರಲ್ಲಿ ಮೋಸ್ಟ್ಲಿ ಜನ ಸೀರೆಗಳು ಇಟ್ಕೋತಾರೆ, ಬಿಕಾಸ್ ಸೀರೆಗಳನ್ನು ಸ್ಟೋರ್ ಮಾಡೋಕ್ಕೆ ತುಂಬ ಜಾಗ ಬೇಕು. ಆ್ಯಂಡ್ ಕಾಂಪ್ಯಾಕ್ಟ್ ಆಗಿ ಇದು ಓಪನಿಂಗ್ ಕೊಟ್ಟಿರೋದವರು ನೀವು ಈ ಕಡೆಯಿಂದ ನೋಡಿ ತಗೋಬೋದು ಯಾವ ಬಟ್ಟೆ ಬೇಕೋ ಅದು ಅಂತ. ಸೊ ಮಿನಿಸೋ ಅನ್ನೋ ಒಂದು ಅಂಗಡಿ ಇದೆ, ಅದರಲ್ಲಿ ಇದನ್ನ ತಗೊಂಡಿದ್ದು. ಬಟ್ ಇದೇ ಬೇರೆ ಪ್ರಿಂಟಲ್ಲೆಲ್ಲ ನಿಮಗೆ ಆನ್ಲೈನು ಸಿಕ್ಬಿಡುತ್ತೆ, ಲಿಂಕ್ ಬೇಕಿದ್ರೆ ಹೇಳಿ ಕಳಿಸ್ತೀನಿ. ಆ್ಯಂಡ್ ಇವ್ರ ಸೈಡಲ್ಲಿ ಪಿಕ್ ಮಾಡ್ಬೋದು, ಹಾಗೆ ಸೈಡಲ್ಲಿ ಹ್ಯಾಂಡಲ್ಸ್ ಕೂಡ ಕೊಟ್ಟಿರ್ತಾರೆ. ಐ ಟೋಲ್ಡ್ ಯು ಗೈಸ್ ಅಲ್ಲ, ನಾನು ಮನೆಯಲ್ಲಿ ತುಂಬ ಸಾರ್ಟಿಂಗ್ ಬಾಕ್ಸಸ್ ಇಟ್ಕೊಂಡಿದ್ದೀನಿ, ಬೇರೆ ಬೇರೆದ್ರಲ್ಲಿ ಬೇರೆ ಬೇರೆ ಬಟ್ಟೆಗಳಿದೆ ಅಂತ. ನನ್ನಂತವಳಿಗೆ ಯಾವ ಬಾಕ್ಸಲ್ಲಿ ಯಾವ ಬಟ್ಟೆ ಇದೆ ಅಂತ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನೇನು ಮಾಡಿದ್ದೀನಿ ಅಂದರೆ
ಈ ಥರ ಬರೆದಿಟ್ಕೊಂಡು ಬಿಟ್ಟಿದ್ದೀನಿ ಬಾಕ್ಸ್ ನಂಬರು ಆ್ಯಂಡ್ ಅದರೊಳಗಡೆ ನಂದು ಯಾವ ಲೆಹೆಂಗಾ ಇದೆ ಅಂತ. ನಾನು ಈ ಥರ ಲೆಹೆಂಗಾಗಳು ಯಾವ ಬಾಕ್ಸಲ್ಲಿದೆ ಆ್ಯಂಡ್ ಅನಾರ್ಕಲಿಗಳು ಯಾವ ಬಾಕ್ಸಲ್ಲಿದೆ ಅಂತ ಬರೆದಿಟ್ಕೊಂಡು ಬಿಟ್ಟಿದ್ದೀನಿ. ಸೊ ಇದು ಬಂದು ಬಾಕ್ಸ್ 2 ಆ್ಯಂಡ್ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನಾನು ಬರೆದಿಟ್ಕೊಂಡಿದ್ದೀನಿ. ನಾನು ಇದೆಲ್ಲ ಅನಾರ್ಕಲಿಗಳನ್ನು ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಯೂಸ್ ಮಾಡಿದ್ದು. ನಾನು ಎಷ್ಟು ಟೆಕ್ ಸಾವಿ ಅಂದರೆ ಅಲ್ಲೊಂದು QR ಕೋಡ್ ಕೂಡ ಹಾಕಿದ್ದೀನಿ ನೋಡಿ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಇದರೊಳಗಡೆ ಏನೇನು ಬಟ್ಟೆ ಇದೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ವಾರ್ಡ್ರೋಬ್ ಟೂರ್ ಮಾಡಿದ್ರು ಸುಮ್ಮನೆ ಮಾಡ್ತಿಲ್ಲ ನೋಡಿ, ಎಷ್ಟು ವಿಷಯ ಇದೆ, ಟೆಕ್ನಾಲಜಿ ಬೇಸಿಸ್ ಇದೆ ನನ್ನ ವಾರ್ಡ್ರೋಬಲ್ಲಿ. ಓಕೆ, ಇವಾಗ ಫಸ್ಟ್ ಡ್ರೆಸ್ ಬಂದು ದಿಸ್ ಗ್ರೀನ್ ಕಲರ್ ಡ್ರೆಸ್. How beautiful is this dress? ರಿಸೆಪ್ಷನ್ನು ಅಥವಾ ಯಾವುದಾದ್ರೂ ನೈಟ್ ಇವೆಂಟ್ಗೆ ಸಕ್ಕದಾಗಿದೆ ಅಲ್ಲ. ಐ ಥಿಂಕ್ ನಾನು ಎಲ್ಲ ಮದುವೆಗೂ, ಎಲ್ಲ ಫ್ರೆಂಡ್ಸ್ ಮದುವೆಗೂ, ಎಲ್ಲ ಕಸಿನ್ ಮದುವೆಗೂ ಆಲ್ಮೋಸ್ಟ್ ಸೇಮ್ ಕ್ಲೋತ್ಸೇ ಹಾಕೊಳ್ಳೋದು. ಸೊ ಇದನ್ನು ನಾನು ಖಂಡಿತ ಬೇರೆ ಎಲ್ಲಾದರೂ ಹಾಕ್ಕೊಂಡೇ ಇರ್ತೀನಿ ಆ್ಯಂಡ್ ಅದ್ರ ಫೋಟೋ ನಿಮ್ಗೆ ಇಲ್ಲಿ ಹಾಕ್ತೀನಿ. ನಾನು ಹೊಸ ಬಟ್ಟೆ ತೊಗೊಂಡೆ ತುಂಬ ಟೈಮ್ ಆಯಿತು ಅನಿಸುತ್ತೆ. ನನಗೆ ಯಾಕೋ ಈ ಥರ ಓವರ್ಫ್ಲೋ ಆಗ್ತಿರೋವಾಗ ಹೊಸ ಬಟ್ಟೆ ತೊಗೊಳೋದು ಬೇಡ ಅನಿಸ್ಬಿಡುತ್ತೆ. ಎಲ್ಲಿ ಸ್ಟೋರ್ ಮಾಡೋದು, ಎಷ್ಟು ಸಾರ್ಟಿಂಗ್ ಬಾಕ್ಸಸ್ ತರಬೇಕು ನಾನು. ಇದಕ್ಕೆ ಒಂದು ದುಪ್ಪಟ್ಟ ಕೂಡ ಇದೆ, ಅದನ್ನ ಹುಡುಕ್ತೀನಿ. ಓಕೆ, ದುಪ್ಪಟ್ಟ ಸಿಕ್ತಿಲ್ಲ, ಹುಡ್ಕೋಣ ಬಿಡಿ, ಪರವಾಗಿಲ್ಲ. ನೆಕ್ಸ್ಟು ಒಂದು ರಿಸೆಪ್ಷನ್ ಇದೆ. ಸೊ ರಿಸೆಪ್ಷನ್ಗೆ ನಾನು ಯಾವ ಡ್ರೆಸ್ ಅಂದ್ಕೊಂಡಿದ್ದೀನಿ ಅಂದರೆ ಲೆಮನ್ ಯೆಲ್ಲೋ ಲಂಗ ಅಂದರೆ ಘಾಗ್ರಾ ಚೋಲಿನೇ. ಸೊ ಇದು ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಇರೋದು ಲಂಗ, ದಾವಣಿ ಅಲ್ಲ ಇದು. ಈ ಥರ ಲಂಗ ಬಂದು ಇದಕ್ಕೆ ಒಂದು ಟಾಪು ಸ್ವಲ್ಪ ಚಿನಿಮಿನಿನೇ ಇದೆ. ಈ ಬಟ್ಟೆನೂ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ. ಇಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ. ನನ್ನ ಹತ್ರ ಇರೋದು ಯಾವುದು ಅನ್ಯೂಸ್ಡ್ ಫಸ್ಟ್ ಟೈಮ್ ಥರ ಬಟ್ಟೆಗಳಿಲ್ಲ ಅಟ್ ದಿಸ್ ಪಾಯಿಂಟ್. ನಾನು ಎಲ್ಲದನ್ನು ಒಂದು 3 ಸಲ ಮಿನಿಮಮ್ ಹಾಕೊಂಡಿರ್ತೀನಿ. ಬಟ್ ಇದು ಲೈಟಲ್ಲಿ ಚಿನ್ನಮಿಣ ಅನ್ನೋದು ನೋಡಿ. ಸೊ ರಿಸೆಪ್ಷನ್ಗೆ ಇದು ಪರ್ಫೆಕ್ಟ್. ಸೊ 2 ಬಟ್ಟೆ ಆಯಿತು. ಬಟ್ ಐ ಥಿಂಕ್ ನನ್ನ ಹತ್ರ ಇನ್ನೊಂದು ಚೆನ್ನಾಗಿರೋ ಡ್ರೆಸ್ ಇದೆ, ಅದು ಹಾಕೊಳ್ಳೋ ಬೇಡವ ಅಂತಿದ್ದೀನಿ. ನೀವು ಹೇಳಿ ನನಗೆ ಕಾಮೆಂಟಲ್ಲಿ ಹಾಕಿ. ಸೊ ಇದು ಒಂದು ಆಪ್ಷನ್ನು. ಇದ್ರ ಬದಲು ಇನ್ನೊಂದು ಆಪ್ಷನ್ ಏನು ಅಂದರೆ ದಿಸ್ ಬ್ಲ್ಯಾಕ್ ಕಲರ್ ಲೆಹೆಂಗಾ. ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿದ್ದು. ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆಯಲ್ಲ, ಯಾವ ಪೇಜ್ ಅಂತ ಮರ್ತೋಗಿದ್ದೀನಿ. ಬಟ್ ಫಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮಿಂದ ಏನಾದ್ರು ಶಾಪ್ ಮಾಡಿರೋದು. ಹಿಂಗಿದೆ. ಇದು ಫುಲ್ ಬಾಲಿವುಡ್ ನೈಟ್ ತರ ಲೆಹೆಂಗಾ. ಇದ್ರ ಬ್ಲ್ಯಾಕ್ ಬ್ಲೌಸ್ ಇನ್ನೆಲ್ಲೋ ಇಟ್ಟಿದ್ದೀನಿ, ಹೋಗಿ ಹುಡುಕ್ತೀನಿ. ಇದಕ್ಕೆ ಇದು ದುಪ್ಪಟ್ಟ. ಸೊ ಇದು ಕೂಡ ಹಾಕೊಂಡಿದ್ದೀನಿ. ಇಲ್ಲಿ ಫೋಟೋ ನಿಮಗೆ. ಓಕೆ, ಇವಾಗ ನೀವು ಹೇಳಿ ರಿಸೆಪ್ಷನ್ಗೆ ಇದು ಹಾಕೊಳ್ಳ ಅಥವಾ ಇದು ಹಾಕೊಳ್ಳ ಅಂತ. ಬ್ಲ್ಯಾಕ್ ಲೆಹೆಂಗಾ ಆರ್ ಯೆಲ್ಲೋ ಲೆಹೆಂಗಾ ಅಂತ ಕಾಮೆಂಟ್ ಹಾಕಿ. ಓಕೆ, ಇದೆಲ್ಲ ನೈಟ್ ಇವೆಂಟ್ಗೆ ಆಯಿತು. ಮುಹೂರ್ತಕ್ಕೆ ನಾನೊಂದು ಕರೆಕ್ಟಾಗಿರೋ ಸೌತ್ ಇಂಡಿಯನ್ ಸೀರೆ ತಗೋಬೇಕು. ಒಂದು ಫ್ಯಾನ್ಸಿ ಸ್ಯಾರಿ ಇಟ್ಕೋತೀನಿ. ಮತ್ತು ಮುಹೂರ್ತಕ್ಕೆ ಏನಾದರೂ ರೇಷ್ಮೆ ಸೀರೆ ತಗೋಬೇಕು ನಾನು, ಚೆನ್ನಾಗಿರೋದು. ನನ್ನ ಸೀರೆಗಳದ್ದು ಇನ್ನೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ತಂದು ನಿಮಗೆ ಯಾವ ಸೀರೆ ಉಟ್ಕೋಬೋದು ನಾನು ಮುಹೂರ್ತಕ್ಕೆ ಅಂತ ತೋರಿಸ್ತೀನಿ. A few moments later. ನಾನು ಮುಹೂರ್ತಕ್ಕೆ ಹಾಕೊಳ್ಳೋ ಸ್ಯಾರಿನ ಡಿಸೈಡ್ ಮಾಡೋ ಅಷ್ಟರಲ್ಲಿ ಕತ್ಲಾಗೋಯ್ತು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ವಿಡಿಯೋ ಇವಾಗ ರಾತ್ರಿ 9 ಗಂಟೆಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಬಟ್ 2 ಆಪ್ಷನ್ಗೆ ಬಂದೆ. ಒಂದು ಈ ಬ್ಯೂಟಿಫುಲ್ ಪಿಂಕ್ ಕಲರ್ ಸ್ಯಾರಿ, ಇದಿಲ್ಲದೆ ಇನ್ನೊಂದು ಆಪ್ಷನ್ ಬಂದು ಇದು ಒಂಥರ ಟಿಶ್ಯೂ ಸಿಲ್ಕ್ ಇರಬೇಕು ಬಟ್ ಸಿಲ್ವರ್ ಕಲರ್ ಸ್ಯಾರಿ. ಅಮ್ಮ ನಾನು ಬೇಕು. 2 ಸ್ಯಾರಿ ನಿಮಗೆ ಕಾಣ್ತಿದೆ ಅನ್ಕೋತೀನಿ. ಇದು ನೋಡಿ, ಲವ್ಲಿ ಪಿಂಕ್ ಕಲರ್. ನನಗೆ ಈ ಕಲರ್ ತುಂಬ ಇಷ್ಟ ಆ್ಯಂಡ್ ಆರಾಮಾಗಿರುತ್ತೆ. ತೆಳ್ಳಕ್ಕಿರೋ ಸ್ಯಾರಿ ಆಗಿರೋದ್ರಿಂದ ಜಾಸ್ತಿ ಕಷ್ಟ ಆಗಲ್ಲ ಇದು. ಪ್ಲಸ್ ಇದಕ್ಕೆ ನಾನು ಕಾಂಟ್ರಾಸ್ಟ್ ವೈಟ್ ಕಲರ್ ಬ್ಲೌಸ್ ಹಾಕೊಳ್ಳೋಣ ಅಂದ್ಕೊಂಡೆ. ಬಿಕಾಸ್ ಫಸ್ಟ್ ಆಫ್ ಆಲ್ ನಿಜ ಹೇಳಬೇಕು ಅಂದರೆ ಈ ಸೀರೆಗೆ ನಾನು ಬ್ಲೌಸ್ ಇನ್ನೂ ಹೊಲಿಸೇ ಇಲ್ಲ. ಹಾಗಾಗಿ ಯಾವ ಬ್ಲೌಸ್ ಇದೆಯೋ ಅದನ್ನೇ ಹಾಕೋಬೇಕು. ಬಟ್ ಇಲ್ಲಿ ಬಾರ್ಡರ್ ನೋಡಿದ್ರೆ ಇದು ಗೋಲ್ಡನ್ ಮತ್ತು ಸಿಲ್ವರ್ ಮಧ್ಯ ಇರೋ ಕಲರ್ ಇದೆ. ಹಾಗಾಗಿ ಎಕ್ಸಾಕ್ಟ್ ಬ್ಲೌಸ್ ಸಿಗಲಿಲ್ಲ ನನಗೆ. ಸೊ ಕಾಂಟ್ರಾಸ್ಟ್ ವೈಟ್ ಕಲರ್ ಬ್ಲೌಸ್ ಹಾಕೊಳ್ಳೋಣ ಅಂದ್ಕೊಂಡೆ. ಇದು ಒಂದು ಆಪ್ಷನ್ನು.
ಇನ್ನೊಂದು ಇದ್ರದ್ದು ನಾನು ಬ್ಲೌಸ್ ಹೊಲಿಸಿಲ್ಲ, 2 ಲಾಸ್ಟ್ ಮಿನಿಟ್ ಪ್ರಿಪರೇಷನ್, ಹಾಗಾಗಿ ಯಾವ ಬ್ಲೌಸ್ ಇದೆಯೋ ಅದನ್ನೇ ಮ್ಯಾನೇಜ್ ಮಾಡಬೇಕು. ಈ ಬ್ಲೌಸ್ ಬಂದು ನಂದಲ್ಲ, ನಮ್ಮಮ್ಮಂದು. ಸೊ ಇದ್ರ ಕೈ ಸ್ಲೀವ್ಸ್ ಅಲ್ಲಿ ಸಿಲ್ವರ್ ಇರೋದ್ರಿಂದ ನನ್ನ ಸ್ಯಾರಿಗೆ ಮೋಸ್ಟ್ಲಿ ಮ್ಯಾಚ್ ಆಗುತ್ತೆ ಅನ್ನಿಸ್ತು. ಸೊ ಇದೊಂದು ಇಟ್ಕೊಂಡಿದ್ದೀನಿ. ಬಟ್ ನನಗೆ ಐಡಿಯಾ ಇಲ್ಲ ಎರಡರಲ್ಲಿ ಯಾವ ಸ್ಯಾರಿ ಉಟ್ಕೋಬೇಕು, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನೀವು ನನಗೆ ಕಾಮೆಂಟ್ ಹಾಕಿ. The next day. ಹಾಯ್, ನಾನು ನಿನ್ನೆ ಸಂಜೆ 5 ಗಂಟೆಯಿಂದ ಪ್ಯಾಕ್ ಮಾಡ್ತಿದ್ದೀನಿ, ಇವತ್ತು ಬೆಳಗ್ಗೆಯಿಂದ ಪ್ಯಾಕ್ ಮಾಡ್ತಿದ್ದೀನಿ. ಇನ್ನೇನು ಮಧ್ಯಾಹ್ನ ಹೊರಡಬೇಕು ಆದರೆ ನನ್ನ ಪ್ಯಾಕಿಂಗ್ ಇನ್ನೂ ಮುಗ್ದಿಲ್ಲ. ಐ ಡೋಂಟ್ ನೋ ಈ ಥರ ನಾನು ಹೇಗೆ ರೆಡಿ ಆಗ್ತೀನಿ, ಹೇಗೆ ಹೋಗ್ತೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಇನ್ನೊಂದು ಅಡಿಷನ್ ಬಂತು. ಸೊ ಲಿಸ್ಟಲ್ಲಿ ಅರವಿಂದಲು ಅಂತೇನೋ ಬರ್ತಿದೆ, ಅರವಿಂದಲು. ಸೊ ಇದು ಏನು ಹಬ್ಬ ಅಂತ ನಂಗೆ ಗೊತ್ತಿಲ್ಲ, ನಮ್ಮ ಮನೆ ಸೈಡೆಲ್ಲ ಮಾಡಲ್ಲ. ಸೊ ವಿತೌಟ್ ಎನಿ ಐಡಿಯಾ ನಾನು ಅನ್ಕೊಂಡೆ ಈ ಒಂದು ಸಿಂಪಲ್ ವೈಟ್ ಕಲರ್ ಕುರ್ತಾ ತಗೊಂಡು ಹೋಗೋಣ ಅಂತ. ಇದಕ್ಕೆ ಚೆನ್ನಾಗಿರೋ ಕಲರ್ಫುಲ್ ದುಪ್ಪಟ್ಟ ಇದೆ, ಹೋಲಿಗೆ ಹಾಕೋತಾರಲ್ಲ ಆ ಥರ ಇದೆ ಇದು, ವೈಟ್ ವಿತ್ ಕಲರ್ಫುಲ್ ದುಪ್ಪಟ್ಟ. ಒಟ್ಟಿನಲ್ಲಿ ನಿಜ ಹೇಳಬೇಕು ಅಂದರೆ ಇದು ಆ್ಯಕ್ಚುಲಿ ನಮ್ಮ ಅಮ್ಮಂದು. ಈಗ ನಾನು ಟೇಲರ್ ಹತ್ರ ಹೋಗಿ ಇದನ್ನ ನನ್ನ ಸೈಜ್ಗೆ ಆಲ್ಟರ್ ಮಾಡಿಸ್ಕೊಂಡು ಬಂದೆ. ತುಂಬ ಕೆಲಸ ಇದೆ ಹೊರಡೋದಕ್ಕಿಂತ ಮುಂಚೆ. ಹೇಗಿದೆ ಡ್ರೆಸ್ಸು? ಹೋಗ್ತಿದ್ದೀನಿ ಅಂದರೆ ಬರೀ ಬಟ್ಟೆ ಮಾತ್ರ ಇಟ್ಕೊಳ್ಳೋದಲ್ಲ, ಆಕ್ಸೆಸರೀಸು ತಗೋಬೇಕು. ಸೊ ಇದೊಂದು ಗ್ಲಿಟರಿ ಪರ್ಸ್ ತಗೋತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಟ್ರೆಡಿಷನಲ್ ಬಟ್ಟೆಗೂ ಸೂಟ್ ಆಗುತ್ತೆ. ಇದರೊಳಗಡೆ ನಾನು ಅಟ್ ಆಲ್ ಟೈಮ್ಸ್ ಹಿಂಗೆ ಫೋನ್ ಇರುತ್ತೆ, ಒಂದು ಕರ್ಚಿಫ್ ಆರ್ ಟಿಶ್ಯೂ ಇರುತ್ತೆ, ಆ್ಯಂಡ್ ಪವರ್ ಬ್ಯಾಂಕ್ ಇಂಪಾರ್ಟೆಂಟ್. ಇವಾಗ ನಾನು ಇಷ್ಟು ಬಟ್ಟೆಗಳನ್ನ ಒಳಗಡೆ ಇಟ್ಕೋಬೇಕು. ಇದಾದ ತಕ್ಷಣ ನಿಮಗೆ ಏನೇನು ಪ್ರಾಡಕ್ಟ್ಸ್ ತಗೋತಿದ್ದೀನಿ ಅಂತ ತೋರಿಸ್ತೀನಿ. ಬಿಕಾಸ್ ಅ ಲಾಟ್ ಆಫ್ ಯು ಆಸ್ಕ್ ಮಿ ಅಲ್ಲ, ಸ್ಕಿನ್ ಕೇರಲ್ಲಿ ನಾನು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ. ಎಲ್ಲ ಪ್ರಾಡಕ್ಟ್ಸು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಕ್ವಿಕ್ ಅಪ್ಡೇಟ್, ಇನ್ನೇನು ನಾನು 1 hour ಅಲ್ಲಿ ಹೊರಡಬೇಕು ಅಂದಾಗ ಲಾಸ್ಟ್ ಮಿನಿಟ್ ಅಲ್ಲಿ ನಮ್ಮಮ್ಮ ಮುಹೂರ್ತ ಸೀರೆನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಾನು ಹಾಕಿದ್ದು 2 ಆಪ್ಷನ್ ನಿಜವಾಗ್ಲೂ ಚೆನ್ನಾಗಿಲ್ಲ, ಇನ್ನೂ ಗ್ರ್ಯಾಂಡ್ ಆಗಿ ಇಟ್ಕೋಬೇಕು ಅಂದ್ಬಿಟ್ಟು ಈ ಒಂದು ರೆಡ್ ಕಲರ್ ಕಾಟನ್ ಸೀರೆ ಕೊಟ್ಟರು. ನಾನೇ ಸೆಲೆಕ್ಟ್ ಮಾಡಿದ್ದು. ನನಗೆ ರೇಷ್ಮೆ ಸೀರೆ ಹಾಕೊಳ್ಳೋಕೆ ಆಗಲ್ಲ, ನಂಗೆ ಬೇಡ ಅಂದಿದ್ದಕ್ಕೆ ಈ ಒಂದು ರೆಡ್ ಕಲರ್ ಕಾಟನ್ ಸೀರೆ ಉಟ್ಕೋತೀನಿ ನಾನು. ನಾನು ತಗೊಂಡಿರೋ ವೈಟ್ ಚೂಡಿದಾರ್ ವಿತ್ ರೆಡ್ ಕಲರ್ ಸ್ಟೋನ್ ವರ್ಕ್ಗೆ ಒಂದು ಎಕ್ಸಾಕ್ಟ್ ಮ್ಯಾಚಿಂಗ್ ಇಯರಿಂಗ್ ಸಿಕ್ತು. ನಾನು ಈ ಬ್ಯೂಟಿಫುಲ್ ಇಯರಿಂಗ್ ನ ಬೆಟ್ಟದ ಟೈಮ್ ಅಲ್ಲಿ ತಗೊಂಡಿದ್ದು ಅಂಡ್ ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿದ್ದೀನಿ, ಒಂದು ಸ್ಟೋನು ಬಿದ್ದಿಲ್ಲ. ಇದನ್ನ ಮ್ಯಾಚ್ ಮಾಡೋದಕ್ಕೆ ಕಷ್ಟ, ಬಿಕಾಸ್ ಇಟ್ ಇಸ್ ಸೋ ರೆಡ್. ನಾನು ಎಲ್ಲದಕ್ಕೂ ಹಾಕೊಳಕ್ ಆಗಲ್ಲ, ಕರೆಕ್ಟ್ ಆಗಿ ನೋಡ್ಕೊಂಡು ಯಾವ್ದಕ್ಕೆ ಮ್ಯಾಚ್ ಆಗುತ್ತೋ ಅಂತ ಡ್ರೆಸ್ಗೆ ಹಾಕೋಬೇಕು. ಸೊ ಈ ಒಂದು ಡ್ರೆಸ್ಗೆ ಹಾಕೋತಿದ್ದೀನಿ ಅಂತ ಐ ಆಮ್ ವೆರಿ ಹ್ಯಾಪಿ. ಫೈನಲಿ ನಾನು ರೆಡಿ ಆದೆ. ಐ ಆಮ್ ಸೋ ಹ್ಯಾಪಿ. ಎಲ್ಲ ಅನ್ಕೊಂಡಿದ್ದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಏನೂ ಮರ್ತಿಲ್ಲ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ವಿಡಿಯೋ, ಪಾರ್ಟ್ ಆಫ್ ದಿಸ್ ಜರ್ನಿ. ನೀವಿಲ್ಲದೆ ಹೋಗಿದ್ದಿದ್ರೆ ನಾನು ಪ್ಯಾಕ್ ಮಾಡಿರ್ತಿರ್ಲಿಲ್ಲ. 100% ಇನ್ನೂ ಲೇಟ್ ಮಾಡಿ ಇನ್ನೂ ಟೆನ್ಷನಲ್ಲಿ ಪ್ಯಾಕ್ ಮಾಡಿರ್ತಿದ್ದೆ. ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋಸ್ನ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ನಿಮ್ಗೇನು ಅನ್ಸುತ್ತೋ ಕಾಮೆಂಟ್ಸಲ್ಲಿ ಹಾಕಿ, ನಾನು ಓದಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬಾಯ್ ಬಾಯ್.